ನೀವು ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ ಅಥವಾ ನಿಮ್ಮ ಸಂಬಂಧದಲ್ಲಿ ಗೊಂದಲ ಇದೆ ಅಂತ ಹೇಳಿದ್ರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ಆಗಿರುತ್ತೆ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ಹಾಗೇನೆ 23-24ನೇ ತಾರೀಕು ನಡೀತಿರುವಂತಹ 7 ಚಕ್ರ ಧ್ಯಾನ ಕ್ಲಾಸಿಗೆ ಯಾರಿನ್ನೂ ಜಾಯಿನ್ ಆಗಿಲ್ಲ ಬೇಗ ಜಾಯಿನ್ ಆಗಿ. ಇನ್ನೊಂದು ವೀಕ್ ಅಷ್ಟೇ ನಿಮಗೆ ಬುಕ್ಕಿಂಗ್ಗೆ ಅವಕಾಶ ಇರುತ್ತೆ. ಓಕೆ, ಸೊ ನೋಡ್ಬೋದು ನೈಟ್ ಆಫ್ ವ್ಯಾಂಡ್ಸ್ ಬರ್ತಿದೆ, 7 ಆಫ್ ಸಾರ್ಟ್ಸ್ ಬರ್ತಿದೆ, ಹಾಗೆಯೇ 5 ಆಫ್ ಕಪ್ಸ್ ಬಾಟಮ್ ಆಫ್ ದ ಕಾರ್ಡ್, 6 ಆಫ್ ಫ್ಯಾನ್ಸ್ ಎನರ್ಜಿ. ಇಲ್ಲಿ ನೋಡಬಹುದು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಇತ್ತೀಚೆಗೆ ಪ್ರೀತಿ ವಿಷಯದಲ್ಲಿ ಸ್ವಲ್ಪ ಅಸಹಾಯಕತೆ ಆಗಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಅಥವಾ ಒಬ್ಬಂಟಿ ಅನ್ನುವಂಥದ್ದು ಎಲೋನ್ ಫೀಲ್ ನ ನೀವು ಇಲ್ಲಿ ಮಾಡ್ತಾ ಇದ್ದೀರಾ. ಅಂಡ್ ಇಲ್ಲಿ ನೀವು ಯಾರನ್ನೋ ತುಂಬಾ ಹಚ್ಕೊಂಡಿರುವಂತಹ ಒಂದು ಎನರ್ಜಿ ಬರ್ತಿದೆ. ನಿಮ್ಮ ಪರ್ಸನ್ ಅನ್ನ ತುಂಬಾ ಹಚ್ಕೊಂಡಿರ್ಬೋದು, ಅಥವಾ ನಿಮ್ಮ ಪೇರೆಂಟ್ಸ್ ನ ತುಂಬಾ ಹಚ್ಕೊಂಡಿರ್ಬೋದು, ಅಥವಾ ಯಾವುದೋ ಒಂದು ವ್ಯಕ್ತಿಗೆ ತುಂಬಾ ಕನೆಕ್ಟ್ ಆಗಿದ್ರೆ ತುಂಬಾ ಹಚ್ಕೊಂಡಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಆದ್ರೆ ಅವ್ರ ಕಡೆಯಿಂದ ನಿಮಗೆ ಸರಿಯಾಗಿರುವಂತಹ ಪ್ರತಿಕ್ರಿಯೆ ಇರಬಹುದು, ಅಥವಾ ಸರಿಯಾಗಿ ರೆಸ್ಪಾನ್ಸ್ ಅವ್ರು ಮಾಡ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಆ ಒಂದು ಫೀಲ್ ನ ಮಾಡ್ತಾ ಇದ್ದೀರಾ, ಬೇಜಾರ್ ಫೀಲ್ ನ ಮಾಡ್ತಾ ಇದ್ದೀರಾ. ಇಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ನೀಡ್ತಿರುವಂತಹ ಅತಿಯಾದ ಪ್ರೀತಿ ನಿಮ್ಮನ್ನೇ ದಣಿಸ್ತಾ ಇದೆ ಇಲ್ಲಿ. ಓಕೆನಾ, ನೀವು ಕೊಡ್ತಿರುವಂತಹ ಅತಿಯಾಗಿರುವಂತಹ ಪ್ರೀತಿ ಏನಿದೆ ಅದೇ ನಿಮಗಿಲ್ಲಿ ಇಷ್ಟು ನೋವನ್ನ ತಿನ್ನೋದಿಕ್ಕೆ, ಇಷ್ಟು ನೀವು ಯೋಚನೆ ಮಾಡೋದಿಕ್ಕೆ, ಅಥವಾ ಅಳೋದಿಕ್ಕೆ, ಅಥವಾ ಬೇಜಾರ್ ಮಾಡ್ಕೊಳ್ಳೋದಿಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯೂನಿವರ್ಸ್ ಇಂದ ನಿಮಗೆ ಬರ್ತಿರುವಂತಹ ಒಂದು ಮೆಸೇಜ್ ಬಂದ್ಬಿಟ್ಟು, ನಿಮ್ಮನ್ನ ನೀವು ಫಸ್ಟ್ ಪ್ರೀತಿ ಮಾಡಿ, ನಿಮ್ಮನ್ನ ನೀವು ಗೌರವಿಸಿದಾಗ ಮಾತ್ರ ಜಗತ್ತು ನಿಮ್ಮನ್ನ ಗೌರವಿಸುತ್ತೆ. ಫಸ್ಟ್ ಆಫ್ ಆಲ್ ಅವ್ರಿವ್ರಿಗೆ ನೀವು ಅತಿಯಾಗಿ ಪ್ರೀತಿ ಕೊಡೋದಕ್ಕಿಂತ ನಿಮಗೆ ನೀವು ಅತಿಯಾದ ಪ್ರೀತಿನ ಕೊಡಿ. ಅವಾಗ ಯಾರು ನಿಮ್ಮಿಂದ ದೂರ ಆಗಿದ್ರು ಅವರೇ ನಿಮ್ಮನ್ನ ಹುಡ್ಕೊಂಬರೋದಕ್ಕೆ ಅದು ಸಹಾಯ ಮಾಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿರುವಂತ ಎನರ್ಜಿ ಇತ್ತು. ಹಾಗೇನೆ ಇಲ್ಲಿ ಒಂದು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗಳು ಆಗುವಂತಹ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. 6 ಆಫ್ ಫ್ಯಾನ್ಸ್ ಬರ್ತಿರೋದ್ರಿಂದ ಅತಿಯಾಗಿ ಯೋಚನೆ ಮಾಡ್ಬಿಡಿ, ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ಹಾಕ್ತಿರಾ ಸೆಲ್ಫ್ ಲವ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಚಾನೆಲ್ ನ ಇನ್ನು ಫಾಲೋ ಮಾಡದಿದ್ದವರು ಫಾಲೋ ಮಾಡಿ. ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಕ್ಲಾಸಿಗೆ ಜಾಯಿನ್ ಆಗೋದನ್ನ ಮರಿಬೇಡಿ. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ 7 ಚಕ್ರ ಧ್ಯಾನ ಹಾಗೆ ಸಾಧನೆ ಈ ಒಂದು ಕ್ಲಾಸ್ನ ಜಾಯಿನ್ ಮಾಡ್ಕೊಳ್ಬಹುದು. ನೀವು ಕೂಡ ಇನ್ನೊಂದು ವಾರದವರೆಗೆ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಜಾಯಿನ್ ಆಗೋದಕ್ಕೆ, ಬುಕ್ಕಿಂಗ್ ಅವಕಾಶ ಇರುತ್ತೆ. ದೆನ್ ಬುಕ್ಕಿಂಗ್ ಎಲ್ಲ ಕೂಡ ಕ್ಲೋಸ್ ಆಗುತ್ತೆ. ಜಾಯಿನ್ ಆಗಿ ಆದಷ್ಟು ಬೇಗ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್.